ಬೀಜದ ಹೆಸರು ಅವತಾರ ಅಂತ ಇದು ಅವತಾರ ಅಂತ ಐತೆ. ಕಂಪ್ನಿಯವ್ರನ್ನ ಕರ್ಸೋಣ, ನಿನ್ನ ಹತ್ತಿ ಮೇಲೆ ಹಾಕತ್ ಬೇಡ ಅಂತ ಹೇಳಿದೀವಿ. ಕಂಪ್ನಿಯವ್ರನ್ನ ಕರ್ಸಿದ್ರೆ ಇವ್ರು ಏನಂತಾರೆ, ಕಂಪ್ನಿಯವ್ರು ಅವ್ರು ಯಾಕೆ ಬರ್ತಾರೆ, ಇವ್ರು ಯಾಕೆ ಬರ್ತಾರೆ? ಕಂಪ್ನಿ ನಂಬರ್ ಕೊಡ್ತೀನಿ, ನೀನೇ ತಗೊಂಡೋಗ. ಅವು ಸುಲಿಯೋಣ, ಅವು ಅದ್ರಾಗಿನ ಸುಲಿಯೋಣ ಎಲ್ಲ ನೋಡಿ. ಇಷ್ಟು ದೊಡ್ಡ ತೆನೆ ದೊಡ್ಡದು, ಕಾಳೆ ಇಲ್ಲ. ಎರಡು ಸಲ ಬಂದು ಹೋಗಿದ್ದೀವಿ. ಬೀಜ 3.5 ಎಕರೆ ಬೀಜ ಹಾಕಿದ್ದೀನಿ. 8 ಪ್ಯಾಕೆಟ್ ತಗೊಂಡೋಗಿದ್ದೀನಿ. ಮಾತಾಡ್ರಿ, ಏನು ಸಮಸ್ಯೆ ತಗೊಂಡೋಗಿದ್ದೀನಿ ಅಣ್ಣ. ಎಲ್ಲ ಬರೀ ಅರ್ಧ ತೆನಿಗೆ ಇದೆ ಕಾಳು, ಪೂರ್ತಿ ತೆನಿಗೆ ಕಾಳೆ ಇಲ್ಲ. 8 ಪ್ಯಾಕೆಟ್ಗೆ 220 ಪ್ಯಾಕೆಟ್ ಜೋಳ ಬೆಳಿಬೇಕಾಯ್ತು. ಒಂದು 100 ಚೀಲ ಕೂಡ ಜೋಳ ಆಗಲ್ಲ. ಗೊಬ್ಬರ ಏನು, ಊಡೇನು, ಔಷಧಿ ಏನು, ಬರೀ ಅರ್ಧ ಬರ್ಕ್ಲ ಇದಾವೆ. ಜೋಳ ಪೂರ್ತಿ ಇಲ್ಲೇ ಇಲ್ಲ. ನಾವೇನ್ ಮಾಡ್ಬೇಕಣ್ಣ, ನಾವ್ ಹಿಂಗ ಅರ್ಧ ಬರ್ತಾ ಬಂದ್ರೆ ನಾವೇನ್ ಮಾಡ್ಬೇಕು? ಇವ್ರು ಅಂಗಡಿಯವ್ರನ್ನ ಬಂದು ಕರೆ ಕಳ್ಸ್ಕೊಂಡು ತೋರಿಸಿದ್ರು ಕೂಡ ಆಯ್ತಪ್ಪ ಕಂಪ್ನಿಯವ್ರು ಕರ್ಕೊಂಬತ್ತೀನಿ ಅಂತ ಹೇಳಿ ಇವತ್ತಿನವರೆಗೂ ಕಂಪ್ನಿಯವ್ರೆಲ್ಲ ಹಾಕಿ 4 ತಿಂಗಳು 7ನೇ ತಿಂಗಳಿಗೆ ಹಾಕಿತ್ತು. ಇವ್ರಿಗೆ ಅಂಗಡಿಯವ್ರು ಬಂದು 1 ತಿಂಗಳಾಯ್ತು ನೋಡ್ಕೊಂಬಂದು. ಕಂಪ್ನಿಯವ್ರನ್ನ ಕರೆಸ್ತೀನಿ ಅಂದಿದ್ರು, ಕಂಪ್ನಿಯವ್ರು ಬಂದಿಲ್ಲ. ಅಂಗಡಿಯವ್ರು ಬಂದು ನೋಡ್ಕೊಂಬಂದು ಅಣ್ಣ ನನ್ಗೇನ ಪರಿಹಾರ, ಈಗ ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡ್ಬೇಕು ನನ್ಗಂತ. ಬೀಜ ಪ್ಯಾಕೆಟ್ ನಿಮ್ ತಾಡ್ರೆ ಬೀಜ ಇಲ್ಲ ಇರ್ಬೇಕು, ಅದು ನನ್ನ ಫೋಟೋ ಐತೆ, ಫೋಟೋ ಹಾಕ. ಈಗ ಅಣ್ಣ ನನಗೆ ಎಕರೆಗೆ ಈಗ ಬೀಜ ಏನಂತಾರೆ ಇವರು? ಬೀಜ ಏನು ಸಿಗಲ್ಲಪ್ಪ. ನೀವು ಕಂಪ್ನಿಯವ್ರು ಏನು ಕೊಡಲ್ಲ, ನೀವು ಎಲ್ಲಿಗನ್ನು ಅಲ್ಲ ನೀವು ಕಂಪ್ನಿಯವ್ರ ಖರೀದಿ ಮಾಡಿದ್ರೆ ಇವಾಗ ಅಂಗಡಿ ಜವಾಬ್ದಾರಿ ಖರೀದಿ ಮಾಡೋದು ಅಂಗಡಿ ಬೀಜ. ಮರದ ತಿಮ್ಮಕ್ಕ ಇವರು 114 ವರ್ಷ ಬದುಕಿದ್ರು. ಅವರು ಪಾಪ ಮಕ್ಕಳಿರ್ಲಿಲ್ಲ, ಮರಗಿಡಗಳನ್ನೇ ಮಕ್ಕಳು ಅಂತ ಸಾಕ್ತಾ ಇದ್ರು. ಅವರು ಸುಮಾರು 4,000 ಮರಗಿಡಗಳನ್ನ ನೆಟ್ಟಿದ್ರು. ಅಷ್ಟೇ ಅಲ್ಲ, ಅದನ್ನ ಪೋಷಣೆ ಕೂಡ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ತಿಮ್ಮಕ್ಕನವರು ಒಂದು ಲೆಟರ್ ಕೊಟ್ಟರು ಅವತ್ತು ನನಗೆ. ಅದೇನ್ ಲೆಟರ್ ಅಂತಂದ್ರೆ, ಬೇಲೂರಿನಲ್ಲಿ ಒಂದು ವಸ್ತು ಸಂಗ್ರಹಾಲಯವನ್ನ ಮಾಡಬೇಕು ತಿಮ್ಮಕ್ಕನವರ ಹೆಸರಿನಲ್ಲಿ ಮಾತುಗಳನ್ನ ಹೇಳಿದ್ರು. ನಾನು ಅದನ್ನ ಗಂಭೀರವಾಗಿ ನಮ್ಮ ಸರ್ಕಾರ ಪರಿಶೀಲನೆ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರ ಅವರಿಗೆ ಪರಿಸರದ ಬಗೆಗಿನ ಅತೀವ ಕಾಳಜಿಯನ್ನು ಪರಿಗಣಿಸಿ ಸರ್ಕಾರ ಇವರಿಗೆ ಸಂಪುಟ ದರ್ಜೆ ಸ್ಥಾನಮಾನ ನೀಡಿ ಪರಿಸರ ರಾಯಭಾರಿಯನ್ನಾಗಿ ಮಾಡಿತ್ತು. ಆಮೇಲೆ ಇವರ ಹೆಸರಿನಲ್ಲಿ ಪ್ರಶಸ್ತಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ, ಈಗಾಗಲೇ ಘೋಷಣೆ ಮಾಡಿದ್ದೀವಿ. ನಾವು ಮುಂದಿನ ವರ್ಷದಿಂದ ಅವರ ಹೆಸರಿನಲ್ಲಿ ಒಂದು ಪರಿಸರ ಸಂಬಂಧಪಟ್ಟಂತೆ ಒಂದು ಪ್ರಶಸ್ತಿಯನ್ನು ಕೂಡ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದನ್ನು ಈಗಾಗಲೇ ನಾವು ಘೋಷಣೆ ಮಾಡಿದ್ದೀವಿ. ಇವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ.